ಸರ್ವರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ಸಂಕ್ರಾಂತಿ ಹಬ್ಬ ಎಲ್ಲರ ಬಾಳಲ್ಲಿ ಬೆಳಕು ಚೆಲ್ಲಲಿ, ಸರ್ವರು ಕೂಡ ಒಳ್ಳೆಯದಾಗಲಿ. ಒಂದು ಗಾದೆ ಇದೆ, ಎಳ್ಳು ಬೆಲ್ಲ ತಿಂದು ಒಳ್ಳೆ ಮಾತಾಡುವುದು. ಆ ರೀತಿಯಾಗಿ ಎಲ್ಲರೂ ಕೂಡ ಎಳ್ಳು ಬೆಲ್ಲವನ್ನು ಸವಿದು ಸವಿಯಾದ ಮಾತುಗಳನ್ನು ಆಡಲಿ, ಒಳ್ಳೆ ಮಾತಾಡಲಿ. ಈ ಸಂಕ್ರಮಣ ಪದವನ್ನು ಬದಲಾಯಿಸಿ ಎಲ್ಲರ ಬಾಳದಲ್ಲಿ ಆ ಸೂರ್ಯದೇವ ಉಜ್ವಲ ಭವಿಷ್ಯವನ್ನು ತರಲಿ ಮತ್ತು ಸಮಸ್ತ ಜನತೆ ಕೂಡ ಈ ಒಂದು ಸಂಕ್ರಾಂತಿಯ ಶುಭಾಶಯಗಳನ್ನು ಕೋರ್ತಾ, ಈ ದಿನ ದೇಶಹಳ್ಳಿ ಗ್ರಾಮದಲ್ಲಿ ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಒಂದು ಗ್ರಾಮದಲ್ಲಿ ಡಬಲ್ ಸ್ಟೇರ ನಿರ್ಮಾಣವನ್ನು ಮಾಡ್ತಾ ಇದ್ದೇವೆ. ಈ ನಿರ್ಮಾಣ ಮಾಡಲಿಕ್ಕೆ ಒತ್ತಾಯ ಮಾಡಿದಂತಹ ನಮ್ಮ ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರು, ತಾಲೂಕ್ ಪಂಚಾಯಿತಿ ಸದಸ್ಯರು, ಮಾಜರಾಗಿದ್ದಂಥ ವೆಂಕಟರಮಣ್ಣವರು, ಈ ಭಾಗದ ಪುರಸಭೆ ಸದಸ್ಯರಾಗಿರ್ತಕ್ಕಂಥ ರಾಜನ್ನವರು, ಪ್ರದೀಪಾದಿಯಾಗಿ ಅನೇಕ ಮುಖಂಡರು ಕೂಡ ಒತ್ತಾಯ ಮಾಡಿ, ನಮ್ಮ ದೇಶಹಳ್ಳಿನ ನೀವು ದೇಶಹಳ್ಳಿಯಾಗಿ ಇಡ್ತೀರಾ ಅಥವಾ ಏನಾದರೂ ಕೂಡ ಹೊಸದಾಗಿ ಅಭಿವೃದ್ಧಿ ಮಾಡ್ತೀರಾ ಅಂತೇಳಿ ಭಾಳಷ್ಟು ಒತ್ತಾಯವನ್ನು ಮಾಡಿದ್ದೀರಿ ಮೇರೆಗೆ ಇವತ್ತು ನಾವು ಸುಮಾರು 3 ಕೋಟಿ ವೆಚ್ಚದಲ್ಲಿ ಇವತ್ತು ಡಬಲ್ ರಸ್ತೆಯನ್ನು ಕೊಟ್ಟಿದ್ದೀವಿ. ಈ ರಸ್ತೆಗಾಗಲೇ ಕಾಮಗಾರಿ ಅರ್ಧ ಮುಗಿದಿದೆ. ನಾವು ನೋಡ್ಬೋದು, ಇಲ್ಲಿ ಬಂಗಾರಪೇಟೆ ಎಲ್ಲೂ ಕೂಡ ಸ್ಪನ್ ಪೋಲ್ ಹಾಕಿ ಮಾಡೋದಕ್ಕೆ ಉದಾಹರಣೆ ಇತಿಹಾಸದಲ್ಲಿ ಇಲ್ಲ. ವಿಶೇಷವಾಗಿ ಸ್ಪನ್ ಪೋಲ್ ಹಾಕಿ ಮಾಡಿಸಿ ಎಲ್ಲೂ ಕೂಡ ಯಾವುದೇ ಮನೆ ಕೂಡ ವಿದ್ಯುತ್ ತೊಂದರೆ ಆಗಬಾರ್ದು, ಆ ರೀತಿಯಲ್ಲಿ ಒಂದು ಉತ್ತಮವಾಗಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಇವತ್ತು ಮಧ್ಯದಲ್ಲಿ ಮೀಡಿಯನ್ನಲ್ಲಿ ಕರೆದಾಗತಕ್ಕಂಥದ್ದಕ್ಕೆ ನಾವು 450 ತರಿಸಿದ್ರು. ನನ್ನ ಉದ್ದೇಶ ಕರುಬುದ್ದ ಇಲ್ಲಿ ಇದ್ದರೆ ಗಿಡದ ಬೆಳೆಗೆ ಅನುಕೂಲ ಆಗುತ್ತೆ ಅಂತೇಳಿ ಅದನ್ನು ಬದಲಾಯಿಸಿ ಇವತ್ತು 600 mm ಕರುಬನ್ನು ಈ ಸ್ಥಳದಲ್ಲೇ ಆದೇಶ ಕೊಟ್ಟು ತರಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ PWDಯ KW ರವಿಕುಮಾರ್ ಅವರು ಸಿಬ್ಬಂದಿ ಬಹಳ ಮುತುವರ್ಜಿ ವಹಿಸಿ ಈ ರಸ್ತೆ ಭಾಗದಿಂದ ಸುಮಾರು ಇಲ್ಲಿಂದ ಕೂಡ ತಮಿಳುನಾಡು ಆಂಧ್ರಕ್ಕೆ ಸಂಪರ್ಕವಾಗ್ತದೆ. ದೇಶಹಳ್ಳಿ ಮುಂದೆ ನಗರ ವ್ಯಾಪ್ತಿಯಲ್ಲಿ ಬರೋದರಿಂದ ಈ ರೈಲ್ವೆ ಟಿಕೆಟ್ ಪಕ್ಕದಲ್ಲಿ ಅನೇಕ ಸಂಸ್ಥೆಗಳು ಬರ್ತವೆ, ಅನೇಕ ಹಾಸ್ಟೆಲ್ಗಳು ಬರ್ತವೆ. ಇವತ್ತು ನಿನ್ನೆ ಹೊಸದಾಗಿ ಒಂದು ದೇವರಾಜ ಅರಸು ಹಾಸ್ಟೆಲ್ ಪ್ರಾರಂಭ ಮಾಡಲಿಕ್ಕೆ 5 ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿಸಿದ್ದೇನೆ. ಆ ಹಾಸ್ಟೆಲ್ ಕೂಡ ಇದೇ ಭಾಗದಲ್ಲಿ ನಿರ್ಮಾಣ ಆಗ್ತದೆ. ಕಸಾಯಿಖಾನೆ, ಮಟನ್ ಮಾರ್ಕೆಟ್, ಅನೇಕ STPಗಳು ಇವೆಲ್ಲವೂ ಕೂಡ ಈ ಭಾಗ ಬರೋದ್ರಿಂದ ಮುಂದಿನ ದಿನಮಾನಗಳಲ್ಲಿ ಈ ರಸ್ತೆ ಒಳ್ಳೆ ಉತ್ತಮ ರಸ್ತೆ ಆಗ್ತದೆ. ಮತ್ತು ಡಬಲ್ ರಸ್ತೆ ಮಾಡೋದಕ್ಕೆ ದೇಶಹಳ್ಳಿ ಜನತೆಗೆ, ಈ ರಸ್ತೆ ಪಡೆದಂಥ ಎಲ್ಲ ಮನೆಯ ಮಾಲೀಕರಿಗೆ, ಅಂಗಡಿ ಮಾಲೀಕರಿಗೆ ನನ್ನ ಅಭಿನಂದನೆಗಳನ್ನು, ಧನ್ಯವಾದಗಳನ್ನು ಹೇಳ್ತೀನಿ. ನೀವು ನಿಮ್ಮ ಸ್ವಂತ ಜಾಗದಲ್ಲಿ ನೀವು ಒತ್ತುವರಿ ಮಾಡಿರ್ಬೋದು, ಮಾಡಿದ್ರೂ ಕೂಡ ದೊಡ್ಡ ಮನಸ್ಸಿನಿಂದ ನೀವೇ ವಾಲಂಟಿಯರಾಗಿ ರಸ್ತೆ ಜಾಗ ಬಿಟ್ಕೊಟ್ಟಿದ್ದೀರಿ. ಹಾಗಾಗಿ ದೇಶಹಳ್ಳಿ ಗ್ರಾಮದ ಯಾರೆಲ್ಲ ಕೂಡ ಜನರು, ಮನೆಯ ಮಾಲೀಕರು, ಅಂಗಡಿ ಮಾಲೀಕರು, ನೀವು ರಸ್ತೆ ಮಾಡಲಿಕ್ಕೆ ಸ್ವಯಂ ಪ್ರೇರಿತರಾಗಿ ತೆರವುಗೊಳಿಸಿದ್ದೀರಿ. ನಿಮಗೆಲ್ಲರೂ ಕೂಡ ಸರ್ಕಾರದ ಪರವಾಗಿ, PWD ಪುರಸಭೆ ಪರವಾಗಿ ನಾನು ತಮಗೆ ಅಭಿನಂದನೆಗಳನ್ನು ಕೂಡ ಹೇಳ್ತೇನೆ. ನಿಮ್ಮದೇ ರೀತಿಯಲ್ಲಿ ಇವತ್ತೇನು ನಾವು ಬಂಗಾರಪೇಟೆ ನಗರ ವ್ಯಾಪ್ತಿಯಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡ್ತಾ ಇದ್ದೀವಿ. ಎಲ್ಲ ಮನೆಯ ಯಾರು ರಸ್ತೆಗಳನ್ನು ಒತ್ತುವರಿ ಮಾಡಿರ್ತಕ್ಕಂಥ ಎಲ್ಲ ಮನೆಯ ಮಾಲೀಕರು ಕೂಡ ಸ್ವಯಂ ಪ್ರೇರಿತರಾಗಿ ಒತ್ತುವರಿ ತೆರವು ಮಾಡಿಕೊಟ್ರೆ ನಾವು ಸುಗಮದ ರಸ್ತೆಗಳು, ಒಳ್ಳೆಯ ಚರಂಡಿಗಳನ್ನು ಮಾಡಿ ಕ್ವಾಲಿಟಿ ವರ್ಕನ್ನು ಮಾಡಿದ್ರೆ ಸುಮಾರು 20 ವರ್ಷದ ಕಾಲ ನಗರಸಭೆಯಲ್ಲಿ ಯಾವುದೇ ನೀರು, ಮಳೆ ನೀರಾಗಲಿ, ಚರಂಡಿ ನೀರಾಗಲಿ ರಸ್ತೆಗೆ ಬರೋದಿಲ್ಲ. ಆ ನಿಟ್ಟಿನಲ್ಲಿ ದೇಶಹಳ್ಳಿಯ ಜನತೆ ಇವತ್ತೇನು ಸಹಕಾರ ಕೊಟ್ಟಿದ್ದಾರೆ, ಅದೇ ರೀತಿಯಲ್ಲಿ ಬಂಗಾರಪೇಟೆ ತಾಲೂಕಿನ ಎಲ್ಲರೂ ಸಹಕಾರ ಕೊಡಬೇಕು ಅಂತ ಮನವಿ ಮಾಡ್ತೇನೆ. ಕಾಂಟ್ರಾಕ್ಟರ್ ಉತ್ತಮವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇವತ್ತು M30 ಗ್ರೇಡ್ ಸಿಮೆಂಟನ್ನು ಮೊದಲನೇ ಬಾರಿಗೆ ಬಂಗಾರಪೇಟೆ ನಗರ ವ್ಯಾಪ್ತಿಯಲ್ಲಿ ಬಳಸಿದ್ದೇವೆ. ಕ್ವಾಲಿಟಿ ಉತ್ತಮವಾಗಿದೆ.
ಒಳ್ಳೆ ಕೆಲಸ ಮಾಡ್ತಾರೆ ಕಾಂಟ್ರಾಕ್ಟರ್ ಅವರು. ಇನ್ನೂ ಚೆನ್ನಾಗಿ ಕೆಲಸ ಮಾಡಲಿ. ಈ ದೇಶದಲ್ಲಿ ಜನರಿಗೆ ಈ ಹೊಸ ವರ್ಷದ ವಸ್ತುವನ್ನು ತೋರಿಸೋಣ ಮಾತನ್ನು ಹೇಳಿ ಈ ಸಹಕಾರ ಕೊಟ್ಟಿದ್ದ ಈ ಭಾಗದ ರಾಜನ್ ಆಗ್ಬೋದು, ಆದಿನಾರಾಯಣ ಆಗ್ಬೋದು, ವೆಂಕಟರಮಣ್ಣ ಆಗ್ಬೋದು, ಎಲ್ಲ ಮುಖಂಡರು ಕೂಡ, ನಮ್ಮ ಶಿವಾದಿಯಾಗಿ ಎಲ್ಲ ಮುಖಂಡರು ಕೂಡ ನಾನು ಅಭಿನಂದನೆ ಹೇಳ್ತೀನಿ. ನಮಸ್ಕಾರ.